ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು 4 ಹಾಗಲಕಾಯಿ ಪಲ್ಯ, ಒಂದು ಅರ್ಧ ಕೆಜಿಯಷ್ಟು ಹಾಗಲಕಾಯಿ ತಂದಿದ್ದೆ. ಇದನ್ನು ನಾನು ಡ್ರೈದು ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ. ಹಾಗಲಕಾಯ್ದು ಸಾಂಬಾರು ಗೊಜ್ಜು ಎಲ್ಲ ಮಾಡಿ ತೋರಿಸಿದ್ದೀನಿ. ಈ ಡ್ರೈ ಮಾತ್ರ ನಿಮ್ಗೆ ಮಾಡಿ ತೋರಿಸಿಲ್ಲ. ಇವಾಗ ಡ್ರೈ ಪಲ್ಯ ಹೇಗೆ ಮಾಡೋದಂತ ನಾನು ಹಾಗಲಕಾಯಿ ಕಟ್ ಮಾಡ್ಕೊತೀನಿ. ಇವಾಗ ನೀಟಾಗಿ ತೊಳೆದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಒಂದೊಂದಾಗಿ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ನಿಮಗೆ ಡ್ರೈ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು. ದಪ್ಪ ಬೀಜ ಇದ್ರೆ ಮಾತ್ರ ತೆಗೀರಿ, ಇಲ್ಲ ಅಂದ್ರೆ ನೀವು ಬೀಜ ತೆಗಿಯೋ ಅವಶ್ಯಕತೆ ಇರಲ್ಲ. ಎಳೆದಿದ್ದರೆ ಏನಾರು ದಪ್ಪ ಬಂದರೆ ಮಾತ್ರ ನೀವು ತೆಗಿಬೇಕು. ಇದೇ ಥರ ನಾನು ಎಲ್ಲನೂ ಕಟ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಇದು ಎಳೆಯದಿದೆ, ಇದೇ ಥರ ಇರಲಿ. ಇವು ಬೀಜ ಏನು ತೆಗಿಯೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಒಂದೊಂದು ಬೀಜ ಇದ್ದರೆ ಮಾತ್ರ ಬೀಜ ತೆಗೀರಿ, ಬೀಜ ಇಲ್ಲ ಅಂದರೆ ನೀವು ತೆಗಿಯೋಕ್ಕೆ ಹೋಗಬೇಡಿ. ಈ ಥರದೊಂದು ಅಗಲವಾಗಿರೋದು ಒಂದು ಬೌಲ್ ತೊಗೋಬೇಕು. ತೊಗೊಂಬಿಟ್ಟು ಇದಕ್ಕೆ ನೀಟಾಗಿ ನಾವು ಹಾಕ್ಕೊಂಡು, ನಾನು ಫಸ್ಟೇ ತೊಳೆದಿದ್ದೆ, ಆದರೂ ಇನ್ನೊಂದು ಸತಿ ಇದನ್ನು ನಾವು ಕಟ್ ಮಾಡಾದಮೇಲೆ ಇದಕ್ಕೆ ನಾವು ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿಬಿಟ್ಟು ಒಂದು 10ರಿಂದ 15 ನಿಮಿಷ ಇದನ್ನು ನಾವು ಈ ಥರ ನೆನೆಯಕ್ಕೆ ಬಿಡಬೇಕು. ಸ್ಪೂನಾಗಷ್ಟು ಅರಿಶಿನ ಪುಡಿ ಹಾಕಬೇಕು. 1 ಸ್ಪೂನ್ ಆಗಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ನಾವು ಮುಚ್ಚಿಡೋಣ. ಯಾಕಂದರೆ ಇದು ನೀರು ಬಿಡುತ್ತೆ. ಆವಾಗ ನೀರು ಬಿಟ್ಟಾದಮೇಲೆ ನಾವು ಇದನ್ನು ತೆಗೆದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿರ್ತೀವಲ್ಲ, ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಹಿಂಡಿಬಿಟ್ಟು ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಇವಾಗ ಒಂದು 10 ನಿಮಿಷ ಇದನ್ನು ನಾನು ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಡ್ತೀನಿ. ನೋಡಿ, ಒಂದು 10 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ, ನೀರು ಬಿಟ್ಕೊಂಡಿದೆ, ಉಪ್ಪೆಲ್ಲ ನೀರು ಬಿಟ್ಕೊಂಡಿರುತ್ತೆ. ಇದನ್ನು ನಾವು ಈಗ ಒಂದು ತಟ್ಟೆಗೆ ಹಿಂಡಿಬಿಟ್ಟು ನಾವು ತೊಗೊಳ್ಳೋಣ. ಇದನ್ನು ನೋಡಿ, ಈ ಥರ ನಾವು ನೀರೆಲ್ಲ ಹಿಂಡ್ಕೊಂಡ್ಬಿಟ್ಟು ನಾವು ಒಂದು ತಟ್ಟೆಗೆ ತೆಗಿಯೋಣ. ಯಾಕಂದರೆ ಎಲ್ಲ ನೀರು ತೆಗೆದುಬಿಟ್ರೆ ಇದು ವಿಷ ಎಲ್ಲ ಹೋಗಿರುತ್ತೆ. ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಮಾತ್ರ ಸೂಪರಾಗಿ ಆಗುತ್ತೆ. ಮಕ್ಕಳು ತಿನ್ನಲಾರ್ದವರೆಲ್ಲ ಇದನ್ನು ಹಾಗಲಕಾಯಿ ತಿನ್ಕೊತಾರೆ. ನೋಡಿ, ನಾನು ಹಿಂಡೆಲ್ಲ ತೊಗೊಂಡಿದ್ದೀನಿ. ಇಷ್ಟು ಉಪ್ಪು ನೀರೆಲ್ಲ ಬಿಡುತ್ತೆ. ಬೇಕಂದ್ರೆ ನೀರಲ್ಲಿ ನೆನೆ ಇಟ್ಟು ಬೇಕಾದ್ರೆ ಹಿಂಡ್ಕೋಬೋದು ನೀವು. ನಾನು ಉಪ್ಪು ಅರಿಶಿನ ಪುಡಿ ಹಾಕಿದ್ದಕ್ಕೆ ಎಷ್ಟೊಂದು ನೀರು ಬಂದಿದೆ. ಇವಾಗ ನಾವು ಇದನ್ನು ಪಕ್ಕಕ್ಕಿಟ್ಟು ಇದನ್ನು ಇವಾಗ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನೋಡಿ, 2ರಿಂದ 3 ಸ್ಪೂನು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿಬಿಟ್ಟು ನಾವು ಇದರಲ್ಲಿ ಎಣ್ಣೆಲೇ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಡ್ರೈ ಫ್ರೈ ಅಂದ್ರೆ ಹೀಗೆ ಚೆನ್ನಾಗಿ ಎಣ್ಣೆಲಿ ಹಾಕಿಬಿಟ್ಟು ನಾವು ನೀಟಾಗಿ ಒಂದು 10ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಆವಾಗ ನಾವು ಮಸಾಲೆಗಳು ಹಾಕಿ ಇಟ್ಕೊಂಡ್ರೆ ಸಾಕು, ಒಂದು ವಾರಗಟ್ಟಲೆ ಇಟ್ಕೊಂಡು ನಾವು ತಿನ್ಬೋದು. ಇದು ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಬೇಗ ಮಾಡುವಂಥದ್ದಲ್ಲ. 10ರಿಂದ 15 ನಿಮಿಷ ಈ ಥರ ನೀವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡು ಇಟ್ಕೊಂಡು ನೋಡಿ, ನೀವು ಸಖತ್ತಾಗಿರುತ್ತೆ. ನೀವು ಅನ್ನ ತಿನ್ನುವಾಗೆಲ್ಲ ಸೈಡಿಗೆ ನೆಂಚ್ಕೊಂಡು ಹಾಕ್ಕೊಂಡು ತಿಂದ್ರೆ ಮಾತ್ರ ಸೂಪರಾಗಿ. ಈ ಥರ ನಾವು ಈ ಥರ ಡ್ರೈ ಮಾಡ್ಕೋಬೇಕು. ಎಣ್ಣೆಲಿ ಚೆನ್ನಾಗಿ ಹುರಿದ್ರೆ ಇದು ವಿಷ ಏನೂ ಇರೋದೇ ಇಲ್ಲ. ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಒಂದು ತಟ್ಟೆಗೆ ತೆಗೆಯೋಣ. ಇದೆಲ್ಲನೂ ಈ ಥರ ನಾನು ತಟ್ಟೆಗೆ ತಗೋತಾ ಇದ್ದೀನಿ. ಇದೇ ಪಾನಲ್ಲೇ ನಾನು ಒಗ್ಗರಣೆ ಹಾಕ್ತೀನಿ. ನೋಡಿ, 2ರಿಂದ 3 ಸ್ಪೂನು ಮತ್ತೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಇದನ್ನು ಈಗ ಒಗ್ಗರಣೆ ಹಾಕೋಣ. ಇವಾಗ 1 ಸ್ಪೂನ್ ಆಗಷ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದು 1 ಸ್ಪೂನ್ ಆಗಷ್ಟು ಉದ್ದಿನಬೇಳೆ ಹಾಕ್ತೀನಿ. ಹಾಕಿಬಿಟ್ಟು ಇವಾಗ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. 2 ಬೇಡಿಗೆ ಮೆಣಸಿಕಾಯಿ ಮುರಿದ್ಬಿಟ್ಟು ಈ ಥರ ಹಾಕ್ಕೊತಾ ಇದ್ದೀನಿ. ಇವಾಗ 1-2 ಹೆಸರು ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಹಾಕೋದ ನಂತರ ನಾನು ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನಾವು ಹಾಗಲಕಾಯ್ದು ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಈ ಥರ ಸೈಡ್ ನಂಚ್ಕೊಳ್ಳೋಕೆ ಮಾತ್ರ ಇಟ್ಕೊಂಡ್ಬಿಟ್ರೆ 15 ದಿವಸವರೆಗೂ ಇದೇನು ಕೆಡೋದಿಲ್ಲ, ಏನೂ ಇಲ್ಲ. ಮಾತ್ರ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿರಬೇಕು. ನೋಡಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಹಾಕಲೇಬೇಕಂತ ಏನಿಲ್ಲ, ಟೊಮೊಟೊ ನೀವು ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿರೋದಕ್ಕೆ ಅದೇ ನಾವು ಟೊಮೊಟೊದು ಹುಣಸೆಹಣ್ಣಿನ ಅವಶ್ಯಕತೆ ಇಲ್ಲ. ಗೊಜ್ಜು ಸಾಂಬಾರು ಮಾಡಿದಾಗ ಮಾತ್ರ ನೀವು ಹುಣಸೆಹಣ್ಣು ಟೊಮೊಟೊ ಹಾಕಬೇಕು. ಈ ಡ್ರೈಗೇನು ಹಾಕಲೇಬೇಕಂತ ಏನೂ ಇಲ್ಲ. ಒಂದೇ ಒಂದು ಟೊಮೊಟೊ ಟೇಸ್ಟ್ ಕೊಡುತ್ತೆ ಅಂತ ನಾವು ಹಾಕಿಬಿಟ್ಟು ಫ್ರೈ ಮಾಡೋಣ. ನೋಡಿ, 1 ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗಷ್ಟು ನಾವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ.
1 ಸ್ಪೂನ್ ಆಗೋಷ್ಟು ನಾವು ಧನಿಯಾ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ನಾವು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀವಿ. ಯಾಕಂದ್ರೆ ಕಲರ್ ಚೆನ್ನಾಗಿ ಬಂದರೆ ಟೇಸ್ಟು ಸಖತ್ತಾಗಿರುತ್ತೆ. ಈ ಥರ ಹಾಕ್ಬಿಟ್ಟು ನಾವೆಲ್ಲ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ನಾವು ಫಸ್ಟೇ ಉಪ್ಪು ಹಾಕಿ ನಾವು ತೊಳೆದಿರ್ತೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ನಾವು ನೀರು ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಯಾಕಂದ್ರೆ ಮಸಾಲೆ ಎಲ್ಲ ಬೇಯಲಿ ಅಂತ. ಇದು ಬೆಂದ ನಂತರ ನಾವು ಅದನ್ನು ಹಾಕ್ಬಿಟ್ಟು ಕುದಿಬಿಟ್ರೆ ಸಾಕು, ಸೂಪರಾಗಿರುತ್ತೆ. ಸ್ವಲ್ಪ ಇದರಲ್ಲಿ ಕುದಿಲಿ. ಇವಾಗ ಹುರಿದಿರೋದು ಹಾಗಲಕಾಯಿ ನಾವು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದೇ ಒಂದು ನಿಮಿಷ ಮುಚ್ಚಿಟ್ರೆ ಸೂಪರಾಗಿರುತ್ತೆ. ಈ ಥರದೊಂದು ನೀವು ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಹೇಗಿರುತ್ತಂತ. ಹಾಗಲಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ 1 ನಿಮಿಷ ಇದನ್ನು ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ತೀನಿ. ನೋಡಿ ಇವಾಗ ಮಿಕ್ಸ್ ಮಾಡಿರೋದಾಗಿದೆ. ಇವಾಗ ನಾವು 1 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬಿಡೋಣ. ನೋಡಿ ತೆಗಿಯೋಣ. ಇವಾಗ 1 ನಿಮಿಷ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಮಾತ್ರ ಮಾಡ್ಕೊಂಡು ತಿಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಅಷ್ಟು ಸೂಪರಾಗಿರುತ್ತೆ ಇದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗಲಕಾಯಿ ತಂದುಬಿಟ್ಟು 2 ಹಾಗಲಕಾಯಿ ತಂದು ನೀವು ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ಲಾಸ್ಟಿಗೆ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಹಾಗಲಕಾಯಿ ಪಲ್ಯ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವೇ ನೋಡ್ಕೊಂಡಿದ್ದೀರಾ. ಇದು ತುಂಬ ಚೆನ್ನಾಗಿ ಒಂದು 10 ನಿಮಿಷ ಇದನ್ನು ಉಪ್ಪು ಅರಿಶಿನ ಪುಡಿ ಹಾಕಿ ನೆನೆಸಿಬಿಟ್ಟು ಹಿಂಡಿಬಿಟ್ಟು ಮಾಡಿ ನೋಡಿ. ನೀವು ಎಣ್ಣೆಲಿ ಫ್ರೈ ಮಾಡಿ ಸೂಪರಾಗಿರುತ್ತೆ. ಈ ಹಾಗಲಕಾಯಿ ಪಲ್ಯ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.